ಸ್ವಲ್ಪ ಡಿವಿಷನ್ ಹೇಳ್ತೀನಿ ಸರ್. ಇಲ್ಲಿಂದ ಇಲ್ಲಿಗೆ ಮತ್ತೆ ಆ ಬಾರ್ಡ್ರಿಂದ ಈ ಬಾವಿವರೆಗೆ ಟೋಟಲ್ ಇಡೀ ಹೊಲದ್ದು ಕಳಿಸಿ ಅದರಲ್ಲಿ ಇಲ್ಲಿಂದ ಎಷ್ಟು ಕಳಿಸಿ ನನಗೆ ಅಂದ್ರೆ ಈಗ ಸರ್ವೇರ್ ಹತ್ರ ಅಲ್ಲಲ್ಲ ಈ ಸ್ಕೆಚ್ ಕಾಸು ಇರುತ್ತಲ್ಲ ಒಂದು ಸ್ಕೆಚ್ ಕಾಸು ಅಲ್ಲಲ್ಲ ಅದು ಬೇಕು ಇವಾಗ ಅರ್ಜೆಂಟ್ ಅದಕ್ಕೆ ನಕ್ಷೆ ತೆಗಿಸ್ತಾರೆ ಹೇಳ್ರಿ ನಕ್ಷೆ ಆ ಸರ್ವೇರ್ ಹತ್ರ ತೆಗಿಸಿದ್ರೆ ಹಂಗ ಬರ್ಕೊಡ್ತಾರೆ ಇಲ್ಲಿಂದ ಇಷ್ಟಡಿ ಇಲ್ಲಿಂದ ಇಷ್ಟಡಿ ಅಂತ ಇಲ್ಲಿಂದ ಇಲ್ಲಿಗೆ ಇಷ್ಟು ಇಲ್ಲಿಂದ ಇಲ್ಲಿಗೆ ಇಷ್ಟಿದೆ ಬಾರ್ಡರ್ ಹಿಂಗಿದೆ ಅಂತೆಲ್ಲ ಬರ್ಕೊಡ್ತಾರೆ ರೋಡ್ ಹಿಂಗೆ ಹೋಗಿದೆ ಅಂತ ಬರ್ಕೊಡ್ತಾರೆ ಅದರಲ್ಲಿ ನಾನು ಡಿವಿಷನ್ ಮಾಡ್ಕೊಡ್ತೀನಿ ಇಲ್ಲಿಂದ ಇಲ್ಲಿ ಮತ್ತು ಇಲ್ಲಿಂದ ಅಲ್ಲಿವರೆಗೂ ಅಲ್ಲಿಂದ ಅಲ್ಲಿವರೆಗೂ ಇದೆಷ್ಟಿದೆ ಅಂತ ಬರ್ತೀನಿ ಸರಿನಾ ಏನು ಯಜಮಾನ್ರೆ ಅಲ್ಲಿ ನಮ್ಮ ಮಾವರು ನಿಂತಿದ್ದಾರಲ್ಲ ಅಲ್ಲಿಂದ ಈ ಕಡೆ ಸರ್ ಏನು ಹೇಳಿ ಅದೇ ಬಾರ್ಡ್ರ್ ತೋರಿಸ್ತಾ ಇದ್ದಾರೆ ನಮ್ಮ ಹೆಸರಿಗೆ ಬಂದಿರೋದು ಈ ಬುಡ ಇಷ್ಟು ಇಲ್ಲಿವರೆಗೂ ನಮ್ಮದು ಇಲ್ಲಿಂದ ಇವರೇ ನಮ್ಮ ಚಿಕ್ಕಮಾವರು ಅಲ್ಲ ಚಿಕ್ಕಮೂರು ಟು ಅಣ್ಣ ತಮ್ಮ ಇಲ್ಲಿಂದ ಅದವ್ರದ್ದು ಇಲ್ಲಿ ನಮ್ದು ಓಕೆ ನೋಡಿ ನಿಮ್ಮ ರಾಜು ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಇದೆಲ್ಲ ಬೇಕು ನನಗೆ ಬಾವಿರ ಹತ್ರ ಮಾರ್ಕ್ ಮಾಡಿ ಕೊಡ್ಬೇಕು ನನಗೆ ಅರ್ಥ ಆಯ್ತು ಹೇಳೋದು ಅದು ಹೆಂಗೆ ಬೆಳೆದಿದೆ ಅಂತ ಬಾರ್ಡರ್ ಮಾಡಿ ಕೊಡ್ಬೇಕು ಅರ್ಥ ಆಯ್ತಾ ದುಡ್ಡು ಕಳೆದ್ರೆ ಹೊರತು ದುಡ್ಡು ಮಾಡ್ಕೊಂಡಿಲ್ಲ ಈ ತೋಟದಲ್ಲಿ ನೀವು ದುಡ್ಡು ಕಳೆದ್ರೆ ಏನು ಏನೋ ಈಗ ಚೆನ್ನಾಗೈತೆ ಅಂತ ನಾನು ಚೆನ್ನಾಗೈತೆ ಅಂತ ಅಂದ್ಕೊಳ್ಳೋದಿದ್ದಾನೆ ಯಾವಾಗಲೂ ದುಡ್ಡು ಪಾಪ ಕಳೆದತ್ತಿರೋದು ಇದರಿಂದ ಬಹಳಷ್ಟು ಕಷ್ಟಪಟ್ಟು ಮಾಡ್ಕೊಂಡಿರೋದು ಇದನ್ನ ಅಲ್ವಾ ಸೊ ಹಾಗಾಗಿ ನೀವು ಮನೆ ಕಟ್ಟಬೇಕಂದ್ರೆ ಯಾವುದೇ ಕಾರಣಕ್ಕೂ ಹಿಂಗೆ ಎದ್ದು ಬಿಟ್ರೆ ನೀವು ಯಾವುದೇ ಕಾರಣಕ್ಕೆ ಕಟ್ಟೋದೇ ಇಲ್ಲ ಕಟ್ಟಿದ್ರೆ ಭಾರಿ ತೊಂದರೆ ಮಾಡ್ಕೊಳ್ತೀರಿ ಒಂದು ಕಟ್ಟಿದ್ರೂ ಕೂಡ ಇದು ಒಂದು ಅರ್ಥ ಮಾಡ್ಕೊಂಬಿಡಿ ಇದನ್ನ ಮಾರಿದ್ರೂ ಕೂಡ ನಾವು ಅದನ್ನ ಇದು ಮಾಡಿದಂಥ ಕ್ರೆಡಿಟ್ನ ಕ್ಲೋಸ್ ಮಾಡಿದಂಥ ಸಾಲವನ್ನು ಮಾಡ್ಕೊಂಡ್ಬಿಡ್ತೀವಿ ನಾವು ಅರ್ಥ ಆಗತ್ತಾ ಏನ್ ಹೇಳ್ತಾರೆ ಅದನ್ನ ತೀರಿಸಲಾರದಷ್ಟು ಸಾಲವನ್ನು ಮಾಡ್ಕೊಂಡ್ಬಿಡ್ತೀವಿ ಅರ್ಥ ಆಯ್ತು ಹೇಳೋದು ನಮ್ಮ ಕೈ ತೀರ್ಸಕ್ಕಾಗಲ್ಲಪ್ಪ ಇದನ್ನ ಇದ್ರ ಸವಾಸನ ಬೇಡ ಇದು ಬೇಡ ಜಾತಿ ಬೇಡ ಇದು ಕೊಟ್ಟು ಬಿಟ್ರೆ ಸಮಸ್ಯೆ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ನಮಗೆ ಬಂದೋಗ್ಬಿಡುತ್ತೆ ಸತ್ಯ ಬಂದಿರೋ ಬೇಕು ಎಷ್ಟೋ ಸರಿ ಬಂದ್ಬಿಟ್ಟಿದೆ ಇದು ಯಾಕೋ ನಮಗೆ ಸರೋಗ್ತಾ ಇಲ್ಲ ಇದನ್ನ ಕೊಟ್ಟು ಬಿಡೋಣ ಇದನ್ನ ಸತ್ಯವಾದ ಹೌದಾ ಯಜಮಾನ್ರೆ ಕರೆಕ್ಟ್ ಅಲ್ವಾ ಏನ್ ಅನ್ಸುತ್ತೆ ನಿಮ್ಗೆ ಸರಿ ಹೇಳಿ ಆ ಒಂದು ಮಟ್ಟದಲ್ಲಿ ನೀವು ಬರೀ ಒಂದು ಹಠದಿಂದ ಮಾಡ್ತಿದ್ರಿ ಅಷ್ಟೇ ಇದನ್ನ ಹಠ ಇಟ್ಕೊಂಡು ಮಾಡ್ತೀವಿ ಇದನ್ನ ಈಗಿರೋ ಮನೆ ನಾವು ವಾಸ ಮಾಡ್ತಾ ಇದ್ದೀವಿ ಆ ಮನೆ ಅಂತ ಹೇಳಕ್ಕೆ ಆಗಲ್ಲ ಆ ಥರ ವಾಸ್ತುಗೆ ವಿರುದ್ಧವಾಗಿದೆ ಈಗ ಸ್ವಲ್ಪ ಇಲ್ಲ ನೈಋತ್ಯನೂ ಓಪನ್ ಇಲ್ಲ ಆ ಥರ ಬ್ಲಾಕ್ ಆಗೋಗ್ಬಿಟ್ಟಿದೆ ಬೇರೆ ನಾನು ಹೇಳೋದು ಈ ಒಂದು ವಿಚಾರವನ್ನು ಮಾಡ್ಕೊಳ್ಳಿ ಸರ್ ನಾವು ಮಾಡ್ಕೋಬೇಕಂದ್ರೆ ಕಂಪಲ್ಸರಿ ಹೇಳಿದ್ನಲ್ಲ ಇದು ಮಸ್ಟನ್ ಶೂಟು 3 ದಿವಸದಲ್ಲಿ ತೆಗೆಸ್ತಿರೋ 4 ದಿವಸ ತೆಗೆಸ್ತಿರೋ ಇಮೆಟೋ ಕೊಡಿ ಯಾಕೆ ಅಂದ್ರೆ ನಾನು ಯಜಮಾನ್ ಹೇಳ್ತಿರೋದು ನನ್ನ 10 ಎಕರೆ ಜಮೀನನ್ನು ನಾವು ರೈತರೇ 10 ಎಕರೆ ಜಮೀನು ಸುಮಾರು ಒಂದು 15ರಿಂದ 20 ವರ್ಷ ಬೆಳೆದಿಲ್ಲ ನನ್ನ ತೋಟ ಅದು 20 ವರ್ಷ ಬೆಳೆದಿಲ್ಲ ತೋಟ ಸಿಕ್ಕಾಪಟ್ಟೆ ದುಡ್ಡು ಹೆಚ್ಚು ಕಡಿಮೆ 20 ಬೋರ್ ಫೇಲ್ ಆಗಿದ್ದಾವೆ ಅದರಲ್ಲಿ ಹಾಕು ವರ್ಷ 3 ಲಕ್ಷ 4 ಲಕ್ಷ ಹಾಕೋದು ಅದರಲ್ಲಿ ಏನೂ ಬರ್ದಂಗೆ ಆಗೋದು ವರ್ಷ 3-4 ಲಕ್ಷ ಹಾಕೋದು ಏನೂ ಬರ್ದಂಗೆ ಜಸ್ಟ್ ಸ್ವಲ್ಪ ಡಿವಿಷನ್ ಮಾಡ್ಕೊಂಡಿದ್ದಕ್ಕೆ 6 ಎಕರೆ ಶ್ರೀಗಂಧ ತೋಟ ಆಗಿದೆ 4 ಎಕರೆ ದಾಳಿಂಬೆ ತೋಟ ಆಗಿದೆ ಅದರಲ್ಲೂ ದಾಳಿಂಬೆ ತೋಟ ರೆಡಿ ಮಾಡ್ಕೊಂಡಿದ್ದಕ್ಕೆ ಈ ಸಾರಿ ಒಂದು 30 ಲಕ್ಷ ದಾಳಿಂಬೆ ಆಗಿದೆ ಯಾವತ್ತು 10 ರೂಪಾಯಿ ಬೆಳೆಯೋದಿಲ್ಲ ಅದು ಅದ್ರ ಮೇಲೆ 4.5 ಲಕ್ಷನ ಸಾಲ ತೊಗೊಂಡಿದ್ರೆ ನೆನ್ಪಿಟ್ಕೊಂಬಿಡಿ ಒಂದು ಲೋನ್ ಮಾಡ್ಕೊಂಡಿರ್ತೀವಿ ನೋಡಿ ಹೆಂಗಿದೆ ಅಂತಂದರೆ ಇದಕ್ಕೆ ಉದಾಹರಣೆ 4.5 ಲಕ್ಷ ಲೋನ್ ತೊಗೊಂಡಿದ್ದೆ ಒಂದು ನಾನು 2005-06ನಲ್ಲಿ 2005-06ರಲ್ಲಿ ಯಜಮಾನ್ರೆ ಈಗ ಕೇಳಿ ಹಿಂದಿನ ಸರಲ್ಲ ಈಗ ಒಂದು 2-3 ವರ್ಷದ ಕೆಳಗಡೆ ನಾನು ಅದನ್ನ ಕೆನರಾ ಬ್ಯಾಂಕ್ನಲ್ಲಿ ಲೋನು ಇದು ಮಾಡ್ಕೊಂಡೆ ಅದು ಏನು ಇದು ಮಾಡ್ಕೊಳ್ತಾರಲ್ವ ರಿನ್ಯೂವಲ್ ಅಲ್ಲ ಅದು ಡಿಫಾಲ್ಟರ್ ಅದು ಡಿಫಾಲ್ಟರ್ ಆಗಿತ್ತು ಎಷ್ಟಾಗಿರ್ಬೇಕದು ಎಷ್ಟು ಮಾಡಿದ್ರು ಲೋನ್ ತೀರ್ತಾನೆ ಇಲ್ಲ ತೀರಕ್ಕೆ ಆಗ್ತಿಲ್ಲ ಅದು 4.5 ಲಕ್ಷ ತಗೊಂಡಿದ್ದು 65 ಲಕ್ಷ ಆಗಿದೆ 65 ಲಕ್ಷ ಆಗಿದೆ ಅದು ನಾನು ಅದನ್ನೇನು ಮಾಡಿದೆ ಹಿಂಗೆ ಬಿಟ್ರೆ ಆಗಲ್ಲ ಇದು ಅಂತೇಳಿ ಆ ಹೊಲ ಹೇಗಿದೆ ಆ ತೋಟ ಹೇಗಿದೆ ನೋಡು ಹೆಂಗೆ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಐತೆ ನನ್ನ ಸಮಸ್ಯೆ ನನಗೆ ಗೊತ್ತಾಗ್ತಾ ಐತೆ ಈಗ 3-4 ವರ್ಷ ಕೆಳಗಡೆ ಅದನ್ನು ನಾನು ಸೆಟಲ್ಮೆಂಟ್ ಅಂತಾರಲ್ವ ಒಂದು ಸೆಟಲ್ಮೆಂಟ್
ಮಾಡ್ಕೊಂಡ್ವಿ, ಸಾಕಪ್ಪ ಈ ಸವಾಸ, ಲೋನು ಬೇಡ, ಈ ಸವಾಸ ಬೇಡ ಅಂದರೆ ಒಂದು ಜಾಗದ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡಿದರೆ ಅದು ಬರೋದಕ್ಕೂ ಅಕಸ್ಮಾತ್ ಸಾಲ ಆಗೋದಕ್ಕೂ ಇಲ್ಲಾಂದರೆ ಬಗೆಹರಿಸಲಾರದಷ್ಟು ಸಾಲ ಆಗೋದಕ್ಕೂ ಅತಿ ಮುಖ್ಯವಾದ ಕಾರಣ ಆಗುತ್ತೆ. ಸೊ ಹಾಗಾಗಿ ಕೂಡ ಈ ತೋಟ ಕೂಡ ಸಾಲದ ಮೇಲೆ ಐತೆ. ಸಾಲ ಅಂದರೆ ಇದ್ರ ಮೇಲೆ ಋಣ ಐತೆ, ತೀರ್ಸಕ್ಕೆ ಆಗ್ತಾ ಇಲ್ಲ, ಅದು ದಿನೇ ದಿನೇ ಎಷ್ಟಾಯ್ತು ಹೊರತು ಕಡಿಮೆ ಆಗ್ತಾ ಇಲ್ಲ. ಇರಲಿ, ಹಾಗಂತ ಇದಕ್ಕೆ ಏನು ಬೇಕಾದ ನಾನು ಸರಿಪಡಿಸೋಣ ಅಂತ ಅದೇನು ದೊಡ್ಡ ವಿಚಾರನೂ ಅಲ್ಲ. ನಾನು ಇರೋದನ್ನ ಹೇಳ್ತಿದ್ರೆ ಏನಾಗತ್ತಂದ್ರೆ ನನಗೆ ನಾನೇ ಮೋಸ ಮಾಡ್ಕೊಂಡೆ. ಅರ್ಥ ಆಯ್ತಾ? ಹಾಗಂತ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ, ಇದು ಎಲ್ಲ ಮಾಡ್ಕೊಂಡ ಮೇಲೆ ಚೆನ್ನಾಗಾಗುತ್ತೆ, ತೊಂದರೆ ಏನಿಲ್ಲ. ನಿಮ್ಮ ಸ್ವಂತ ಮನೆಯಲ್ಲಿದೆ, ಬದುಕೊಂಬನೆ ಹೋಗೋಣ. ಓಕೆ, ಬರ್ರಿ. ಗುಡ್ ನೇಮ್ ಕರುಣಾಕರ್ ರೆಡ್ಡಿ ಅಂತ. ನೇಟಿವ್ ನಮ್ಮ ಚಿತ್ರದುರ್ಗ ನೀರು ಯಾವ ಇದು ಮುಷ್ಟೂರು ಎಲ್ಲ ಗೊತ್ತಲ್ವಾ? ಮುಷ್ಟೂರೆಲ್ಲ ಗೊತ್ತು. ಮುಷ್ಟೂರಿಂದ ಒಂದು 6 ಕಿಲೋಮೀಟರ್ ನಮ್ಮದು, ಬಟ್ ಇರೋದು ಬೆಂಗಳೂರು. ಅಲ್ಲಿ ಮುಷ್ಟೂರು ಹತ್ರದಾಗಿದ್ರೆ ನಮ್ಮ ತೋಟಗಳೆಲ್ಲ ಅಲ್ಲೇ ಇರೋದು, ಬಟ್ ನಾನಿರೋದು ಬಸ್ ಸ್ಟೇಷನ್ ಅಲ್ಲ, ಬೆಂಗಳೂರು. ಮುಷ್ಟೂರಲ್ಲಿ ನಮ್ಮ ಸ್ನೇಹಿತರು ನಮ್ಮ ಮಾಸ್ಟರ್ಲಿದ್ದರು, ನಾವು ಆಗ ಒಂದು ಸಾರಿ 2 ಸರಿ ಹೋಗಿದ್ದು. ನೀವಿರೋದು ಇಲ್ಲಿ ವಾಸ ಮಾಡೋದು, ಅಲ್ಲಿ ವಾಸ ಮಾಡೋದು? ಇಲ್ಲೆಲ್ಲೂ ಇಲ್ಲ, ಮನೆ ಇಲ್ಲ. ಮಾಡಬೇಕು ಅಂತಂದ್ರೆ ಮನೆ ಇಲ್ಲ, ಇದು ಮಾಡ್ಬೇಕಂದ್ರೆ ಭಾಳ ಪ್ರಯತ್ನ ಮಾಡಿದ್ರೆ ಆಗ್ತಾ ಇಲ್ಲ, ಆಗೋದು ಇಲ್ಲ. ಪ್ರಯತ್ನ ಮಾಡಿ ಆಗ್ತಿಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ ಇದು. ಆದರೆ ನಾನು ಹೇಳ್ದಂಗೆ ಪ್ರಯತ್ನ ಮಾಡಿ ಆಟೋಮೆಟಿಕ್ 1 ವರ್ಷದಲ್ಲೇ ಮನೆ ಆಗೋದು, ದೊಡ್ಡ ಮನೆ ಆಗೋದು. ಆಲೋಚನೆ ಬೇಡ, ಸರಿನಾ? ಆಲೋಚನೆ ಬೇಡ, ಯಾಕಾಗಿಲ್ಲ ಅಂತ ಕಾಣೋದು ಬೇಡ.